ಎಲ್ಲರಿಗೂ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ, ನೀವಿನ್ನೂ ಚೆನ್ನಾಗಿರಬೇಕು ಅಂತ ನಾನು ಕೋರ್ತೀನಿ. ಇದು ಶ್ರೀರಾಮನವಮಿ ಹಬ್ಬದ ದಿವಸ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಗೆ 6-6:15 ಅಷ್ಟರಲ್ಲೆಲ್ಲ ಎದುರು ಬಿಸಿಲು ಬೀಳುತ್ತೆ. ತುಂಬಾ ಬಿಸಿಲಿದೆ ಈಗ, ಹಾಗಾಗಿ ತುಂಬಾ ಬಿಸಿಲು ಬೀಳ್ತಾ ಇದೆ. ಅಡುಗೆ ಮನೇಲಿ ಕೆಲಸ ಮಾಡೋಕ್ಕೆ ಆಗಲ್ಲ, ಹಾಗಾಗಿ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಬೇಗ ಮಾಡ್ಕೋತಾ ಇದ್ದೀನಿ ಕೆಲಸ ಎಲ್ಲ. ಒಂದು ಕಡೆ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ರೆ, ಇನ್ನೊಂದು ಕಡೆ ನನ್ನ ಮಗಳೆಲ್ಲ ಮನೆ ಒರೆಸ್ಕೊಂಡು ಬರ್ತಿದ್ದಾಳೆ, ಚಿಕ್ಕ ಮಗಳು. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ದೇವ್ರಿಗೆ ನೈವೇದ್ಯಕ್ಕೆ ಮಾಡಬೇಕಲ್ಲ, ಪಾನಕ ಮತ್ತು ಬೇಳೆ. ಹಾಗಾಗಿ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗಿ ಬಂದು ದೇವ್ರಿಗೆ ಮಾಡೋಣ ಅಂದ್ಬಿಟ್ಟು ಕಡೆ ನಮ್ಮ ಮನೆಯವರು ದೇವ್ರ ಮನೆ ಎಲ್ಲ ಹೂವು ಎಲ್ಲ ಹಾಕಿ ದೇವ್ರಿಗೆ ಪೂಜೆಗೆ ರೆಡಿ ಮಾಡ್ತಾಯಿದ್ರು. ನಾನು ಇನ್ನೊಂದು ಕಡೆ ಪ್ರಸಾದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ತುಂಬಾ ಬಿಸಿಲಿದ್ದರಿಂದ ನಾನು ಡ್ರೆಸ್ಸು ಮತ್ತು ಸ್ಯಾರಿ ವೇರ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ನೈಟಿನೇ ಹಾಕ್ಕೊಂಡು ಎಲ್ಲ ಕೆಲಸ ಮಾಡ್ತಾಯಿದ್ದೆ. ಪ್ರಸಾದ ಎಲ್ಲ ದೇವರಿಗೆ ನೈವೇದ್ಯಕ್ಕೆ ಇಕ್ಕಿ ಪೂಜೆ ಎಲ್ಲ ಮಾಡಿ ನಮ್ಮ ಮನೆಯವರು ಪೂಜೆ ಮಾಡ್ತಾಯಿದ್ರು. ಹಾಗಾಗಿ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದೆ. ಪೂಜೆ ಎಲ್ಲ ಆದಮೇಲೆ ಟಿಫನ್ ಮಾಡೋಣ ಅಂದ್ಬಿಟ್ಟು ಟಿಫನ್ಗೆ ಪಾನಕ, ಮಜ್ಜಿಗೆ, ಹೆಸರುಬೇಳೆ ಕೊಟ್ಟು ಟೊಮೆಟೊ ಬಾತ್ ಮಾಡಿದ್ದೆ ಟಿಫನ್ಗೆ. ಹಾಗಾಗಿ ಟಿಫನ್ಗೆ ಟೊಮೆಟೊ ಬಾತು ಮತ್ತು ಪಾನಕ, ಮಜ್ಜಿಗೆ, ಹೆಸರುಬೇಳೆ. ಟಿಫನ್ ಎಲ್ಲ ಮುಗಿಸಿ ಮತ್ತು ನೆಕ್ಸ್ಟ್ ಡೇ ಶ್ರೀರಾಮನವಮಿ ನೆಕ್ಸ್ಟ್ ಡೇ ನಮ್ಮ ಮನೆ ದೇವ್ರ ಜಾತ್ರೆ ಇತ್ತು. ಹಾಗಾಗಿ ನಾನು ಆರತಿಗಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಜಾತ್ರೆಗೆ ನೆಕ್ಸ್ಟ್ ಡೇ ಗುರುವಾರ ಹೋಗ್ತಾ ಇದ್ವಿ. ಹಾಗಾಗಿ ಅವತ್ತಿನ ದಿವಸಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ರೆಡಿ ಮಾಡಿ ಎಲ್ಲ ಎತ್ತಿಟ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಎತ್ತಿಕೊತಾ ಇದ್ದೆ. ಆರತಿಗೆ ಅಕ್ಕಿ ಮತ್ತು ಹುರ್ಗಡ್ಲೆ, ಕಡಲೆಬೀಜ ಹುರ್ಕೊಂಡು, ಕಡಲೆಬೀಜನೂ ಹುರ್ಗಡ್ಲೆ ಎಲ್ಲ ರುಬ್ಕೊಂಡು
ಅದು ತರಿಯಾಗಿ ಕೊಂಡು ಅದೊಂದು ಬಾಕ್ಸಿಗೆ, ಮತ್ತು ಅಕ್ಕಿ ಎಲ್ಲ ರುಬ್ಬಿದ್ದು ಅದೊಂದು ಬಾಕ್ಸಿಗೆ ಎಲ್ಲ ಹಾಕ್ಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಆರತಿ ದೇವಸ್ಥಾನದ ಹತ್ರನೇ ಹೋಗಿ ಮಾಡ್ತೀವಿ, ಹಾಗಾಗಿ ನಾವು ಆರತಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಎಲ್ಲ ರುಬ್ಕೊಂಡು ಮತ್ತು ಹುರ್ಗಡ್ಲೆ, ಕಳೆ ಬೀಜ ಎಲ್ಲ, ಮತ್ತು ಅಲ್ಲಿಗೆ ಏನೇನು ಸಾಮಾನು ಬೇಕು ಮತ್ತು ಏನೇನು ರೆಡಿ ಮಾಡ್ಕೊಬೇಕೋ ಅದನ್ನೆಲ್ಲ ಎತ್ಕೊಂಡು ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ನಾನು ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.